ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಕೆಲವರ ಸಾವು ಹೇಗಿರುತ್ತೆ ಅಂತಂದರೆ, ಇನ್ನೂ ಸ್ವಲ್ಪ ದಿವಸ ಬದುಕಬೇಕಿತ್ತು ಅಂತ ಅನಿಸ್ಬಿಡುತ್ತೆ. ಈಗಾಗಲೇ ಸಾಲು ಮರದ ತಿಮ್ಮಕ್ಕನಿಗೆ 114 ವರ್ಷ. ಇಷ್ಟೊಂದು ವಯಸ್ಸಾಗಿದ್ರೂ ಕೂಡ ಸಾಲು ಮರದ ತಿಮ್ಮಕ್ಕ ನಮ್ಮೊಟ್ಟಿಗೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಇರಬೇಕಿತ್ತು ಅನ್ನೋ ರೀತಿಯಲ್ಲಿ ನಿಮ್ಮೆಲ್ಲರ ಮನಸ್ಥಿತಿ ಇರುವಂತಹದ್ದು. ಸೊ ಕೆಲವು ಜನಗಳು ಇರ್ತಾರೆ, ಇನ್ಯಾಕಪ್ಪ ಬದುಕಿದ್ದಾನೆ, ಕೇವಲ 15, 16, 18, 20 ವರ್ಷಕ್ಕೇ ಅವರು ಸಮಾಜಕ್ಕೆ ಒಂದು ಭಾರವಾಗಿ ಬಿಟ್ಟಿರ್ತಾರೆ. ಒಂದು ರೀತಿಯಲ್ಲಿ ಸಮಾಜಕ್ಕೆ ಕಳಂಕ, ಸಮಾಜಕ್ಕೆ ವಿಷಯವಾಗಿ ಬೆಳೆದು ಬಿಟ್ಟಿರ್ತಾರೆ. ಇನ್ನು ಸಾಲು ಮರದ ತಿಮ್ಮಕ್ಕಳ ಸಾವಿನ ವಿಚಾರ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈ ವಿಚಾರದ ಬಗ್ಗೆ ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗಲ್ಲ. ಒಂದಿಷ್ಟು ಸಂಕ್ಷಿಪ್ತವಾಗಿ ಸಾಲು ಮರದ ತಿಮ್ಮಕ್ಕನ ಜೊತೆ ನನ್ನ ದಿನಗಳು ಕಳೆದಿರ್ತಕ್ಕಂಥದ್ದನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಏನು ದಿನಗಳು ಅಂದ್ರೆ ವರ್ಷ ಪೂರ್ತಿಯಾಗಿ ಕಳೆದುಕೊಂಡಿಲ್ಲ, ಕೇವಲ 1 ರಿಂದ 2 ಗಂಟೆಗಳ ಕಾಲ ಅವರ ಜೊತೆ ಮಾತನಾಡೋದಕ್ಕೆ, ಅವರ ಜೊತೆ ನಾನು ಇರೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸರಳತೆ, ಅವರ ಮುಗ್ಧತೆ ಹೇಗಿತ್ತು ಎಂಬುದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಸ್ನೇಹಿತರೆ. ಸೊ ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ಮಾಹಿತಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಅವರು ಮಾಡಿರ್ತಕ್ಕಂಥ ಕೆಲಸ ಏನು, ಅವರ ಹೇಗಿದ್ರು ಎಂಬುದು ಸಾಕಷ್ಟು ಜನರಿಗೆ ಗೊತ್ತಿದೆ. ಆದರೆ ವೈಯಕ್ತಿಕವಾಗಿ ಅವರ ಜೊತೆ ಇದ್ದಾಗ, ವೈಯಕ್ತಿಕವಾಗಿ ಅವರೊಟ್ಟಿಗೆ ಮಾತನಾಡಿದಾಗ ಅವರ ಸರಳತೆ, ಅವರ ಮುಗ್ಧತೆ ಒಂದಿಷ್ಟು ಎಲ್ಲರೂ ಕೂಡ ಗಮನಿಸಲೇಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವರೊಟ್ಟಿಗೆ ನಾನು ಕಳೆದಿರ್ತಕ್ಕಂಥ ಆ 1 ಗಂಟೆ 2 ಗಂಟೆಯ ವಿಚಾರವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇನೆ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಅಂದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ವಿಷಯವನ್ನು ಇಲ್ಲಿ ಹೇಳಬೇಕು ಅಂತ ಏನು ಇರಲಿಲ್ಲ. ನಾನು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೆ. ಆ ಒಂದು ಸಂದರ್ಭದಲ್ಲಿ ನನ್ನ ಬಗ್ಗೆ ಹೆಚ್ಚು ವಿವರವನ್ನು ಕೊಡೋಣ, ಹಾಗಾಗಿ ಈ ಸದ್ಯದಲ್ಲಿ ಅದು ಸರಿಯಾಗಿರೋದಿಲ್ಲ ಅನ್ನೋ ಕಾರಣದಲ್ಲಿ ಅಂದ್ಕೊಂಡಿದ್ದೆ. ಆದರೆ ವಿಪರ್ಯಾಸ ಏನು ಅಂತಂದರೆ, ಸಾಲು ಮರದ ತಿಮ್ಮಕ್ಕನ ಜೊತೆ ಒಡನಾಟ ಹೇಗಿತ್ತು, ಎಲ್ಲಿ ಸಿಕ್ಕಿದ್ರು ಎಂಬುದನ್ನು ನಾನು ನಿಮಗೆ ತಿಳಿಸಲೇಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಂಕ್ಷಿಪ್ತ ವಿವರವನ್ನು ನಾನು ಮುಂದೆ ಇಡಲೇಬೇಕಾಗಿದೆ. ಸ್ನೇಹಿತರೆ, ನಾನು ಓದಿರ್ತಕ್ಕಂಥದ್ದು ಅಂದರೆ ಮಾಧ್ಯಮವನ್ನು ಸ್ಟಡಿ ಮಾಡಿರ್ತಕ್ಕಂಥದ್ದು ಜಿ ಪರಮೇಶ್ವರ್ ಅವರ ಸಿದ್ಧಾರ್ಥ ಸಂಸ್ಥೆಯಲ್ಲಿ. ಸೊ ಸಿದ್ಧಾರ್ಥ ಸಂಸ್ಥೆಯಲ್ಲಿ ಓದ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಇರ್ತವೆ. ಆ ಒಂದು ಡಿಪಾರ್ಟ್ಮೆಂಟ್ನವರು ಇವರನ್ನು ಗೆಸ್ಟ್ ಆಗಿ ಕಳೆದ 2022ರಲ್ಲಿ ಕರೆಸಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ನಾವು ಮಾಧ್ಯಮದ ವಿದ್ಯಾರ್ಥಿಗಳಾಗಿರೋದ್ರಿಂದ ನಮ್ಮ ಕ್ಯಾಂಪಸ್ನಲ್ಲಿ ವಿಶೇಷವಾಗಿ ಯಾವುದೇ ಡಿಪಾರ್ಟ್ಮೆಂಟ್ಗೂ ಕೂಡ ನಮಗೆ ಮುಕ್ತವಾದಂಥ ಅವಕಾಶ, ಮುಕ್ತವಾಗಿ ಓಡಾಟ, ಮುಕ್ತವಾಗಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಒಂದಿಷ್ಟು ಆಹ್ವಾನ ಪತ್ರಿಕೆಗಳು, ಸೊ ಇಂಥದ್ದೆಲ್ಲವೂ ಕೂಡ ಸಿಗ್ತಾ ಇತ್ತು. ವರದಿಗಳನ್ನೆಲ್ಲವೂ ಕೂಡ ಆ ಒಂದು ಸಂದರ್ಭದಲ್ಲಿಯೇ ಮಾಡ್ತಾ ಇದ್ವಿ. ಹಾಗಾಗಿ ಒಂದು ಕಾರ್ಯಕ್ರಮಕ್ಕೆ, ಒಂದು ಡಿಪಾರ್ಟ್ಮೆಂಟ್ ಕಾರ್ಯಕ್ರಮಕ್ಕೆ ಇವರು ಅಲ್ಲಿ ಬಂದಿರ್ತಾರೆ, ಗೆಸ್ಟ್ ಆಗಿ ಬಂದಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆರಂಭದಲ್ಲಿ ಇವರನ್ನು ಭೇಟಿ ಆಗೋದಕ್ಕೆ ಅವಕಾಶ ಸಿಗುತ್ತೆ ಇಲ್ವೋ ಅಂತ ಅಂದ್ಕೊಂಡಿದ್ವಿ. ಯಾಕೆಂತಂದರೆ ಇವರು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಇವರ ಜೊತೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಅದು ಸಹಜವಾಗಿ ಇರುವಂತಹದ್ದು. ಆ ರೀತಿಯಾದಂತಹ ಗದ್ದಲದ ವಾತಾವರಣ ಅಲ್ಲಿ ನಿರ್ಮಾಣವಾಗಿಬಿಟ್ಟಿತ್ತು. ಸೊ ಅದೆಲ್ಲವೂ ಕೂಡ ಇನ್ನೇನು ನಮಗೆ ಅವಕಾಶ ಸಿಗೋದಿಲ್ಲ, ಯಾಕೆಂತಂದರೆ ವಿಶೇಷವಾಗಿ ಬೇರೆ ಡಿಪಾರ್ಟ್ಮೆಂಟ್ನವರು ಅವರ ಒಂದು ಕಾರ್ಯಕ್ರಮಕ್ಕೆ ಗೆಸ್ಟಾಗಿ ಕರೆಸ್ಕೊಂಡ್ಬಿಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಅವರ ಪಕ್ಕ ನಿಂತ್ಕೊಂಡು, ಈ ಒಂದು ಗದ್ದಲದ ಸಂದರ್ಭದಲ್ಲಿ ಅವರ ಪಕ್ಕ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯಾದಂಥ ಒಂದು ಮನಸ್ಥಿತಿ ಇತ್ತು. ಆದರೆ ಕೊನೆಯದಾಗಿ ಕಾರ್ಯಕ್ರಮ ಅಂತ್ಯವಾದಂತಹ ಸಂದರ್ಭದಲ್ಲಿ ಇವರು ಮನೆಗೆ ಹೋಗಬೇಕಾದಂತಹ ಸಂದರ್ಭ ಅದು. ಆ ಒಂದು ಸಂದರ್ಭದಲ್ಲಿ ಇವರೊಟ್ಟಿಗೆ ಕಳೆಯೋದಕ್ಕೆ ಸುಮಾರು 2 ಗಂಟೆಗಳ ಕಾಲ, ಹೆಚ್ಚು ಕಡಿಮೆ 2 ಗಂಟೆಗಳ ಕಾಲ ಅವಕಾಶ ಸಿಕ್ಕಿಬಿಡ್ತು. ಇದಕ್ಕೆ ಒಂದೇ ಒಂದು ಕಾರಣ, ಒಂದು ಟೆಕ್ನಿಕಲ್ ಇಶ್ಯೂ ಆಗಿತ್ತು. ಜೊತೆಗೆ ಇವರು ಹೋಗಬೇಕಾದಂತಹ ವಾಹನ ಏಕಾಏಕಿಯಾಗಿ ಅಲ್ಲಿ ಯಾವುದೋ ಕಾರಣಕ್ಕೆ ಪಂಚರ್ ಆಗಿಬಿಟ್ಟಿತ್ತು. ಅದರ ವಿಚಾರ ನನಗೆ ಗೊತ್ತಿಲ್ಲ ಬದಲಿಗೆ. ಸೊ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಿತ್ತು. ಹಾಗಾಗಿ ಆ ಒಂದು ವಾಹನ ರೆಡಿ ಆಗೋದಕ್ಕೆ ಒಂದಿಷ್ಟು ಸಮಯ ಕೂಡ ಆಗಿಬಿಡ್ತು. ಆ ಒಂದು ಸಂದರ್ಭದಲ್ಲಿ ಇವರ ಜೊತೆ ಮಾತನಾಡೋದಕ್ಕೆ ಒಂದಿಷ್ಟು ಅವಕಾಶವೂ ಕೂಡ ನಮಗೆ ಸಿಕ್ಕಿಬಿಟ್ಟಿತ್ತು. ಸೊ ಆ ಒಂದು ಸಂದರ್ಭದಲ್ಲಿ ಇವರ ಮುಗ್ಧತೆ ಹೇಗಿತ್ತು ಅಂತಂದರೆ, ನಿಜಕ್ಕೂ ಅವರು ಒಂದು ವಿದ್ಯಾವಂತರು ಏನು ಅಲ್ಲ, ಎಜುಕೇಷನ್ ಅವರಿಗೆ ಗೊತ್ತೇ ಇಲ್ಲ. ಅಂತಹ ಒಂದು ಈ ವ್ಯಕ್ತಿ ಸಾಲು ಮರದ ತಿಮ್ಮಕ್ಕ ಅಂತ ಹೆಸರನ್ನು ಪಡೆದುಕೊಂಡಿದ್ದೇ ಒಂದು ಶ್ರೇಷ್ಠ. ಮಕ್ಕಳಿಲ್ಲ ಎಂಬ ಒಂದು ಕಾರಣಕ್ಕೆ ಪರಿಸರವನ್ನೇ ಮಕ್ಕಳೆಂದು ಪ್ರೀತಿಸಿ ಸಾಕಷ್ಟು ಆಲದ ಮರಗಳಾಗಿರ್ಬೋದು, ಸಾಕಷ್ಟು ಮರಗಳು, ಕೇವಲ ಅದೇ ರೀತಿಯಾದಂಥ ಮರಗಳಂತಲ್ಲ, ಸಾಕಷ್ಟು ಮರಗಳನ್ನು ನಾಟಿ ಮಾಡಿದರು, ಸಮಾಜಕ್ಕೆ ಒಂದು ಮಾರ್ಗದರ್ಶಕರಾದರು, ಸಮಾಜಕ್ಕೆ ಪ್ರೇರಣೆ ಕೂಡ ಆದರು. ಸೊ ಎಲ್ಲವೂ ಕೂಡ ಆದ ನಂತರ ಇವರ ಆ ಒಂದು ಸಂದರ್ಭದಲ್ಲಿ ಇವರು ಮಾತನಾಡ್ತಾ ಇದ್ರು, ನಮ್ಮನ್ನೆಲ್ಲ ಗಮನಿಸ್ತಾ ಇದ್ರು. ನೋಡೋದಕ್ಕೆ ನಾವೆಲ್ಲ ಸ್ವಲ್ಪ ತೆಳ್ಳಗೆ ಬೆಳ್ಳಗೆ ಒಂದು ರೀತಿಯಲ್ಲಿ ಹೆಂಗಾಗಿದ್ದು ಬಿಟ್ಟಿವಿ, ಎಷ್ಟಪ್ಪ ನಿಮಗೆ ವಯಸ್ಸು ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ರು. ನಮಗೆ ಈಗ ಒಂದು 22, 23 ವಯಸ್ಸು ಅಂತ ನಾವು ಹೇಳ್ತಾ ಇದ್ವಿ. ಆ ಒಂದು ಸಂದರ್ಭಕ್ಕೆ ಸೊ ಇಷ್ಟು ಬೇಗ ಮದುವೆ ಆಗಿಬಿಡಿ, ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಬೇಕು, ಜೀವನವನ್ನು ಮಾಡಬೇಕು, ತುಂಬ ಲೇಟ್ ಆಗಬಾರ್ದು. ಸೊ ಈ ಒಂದು ರೀತಿಯಾದಂಥ ಒಂದಿಷ್ಟು ಅನಿಸಿಕೆಗಳನ್ನು, ಸೊ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರು. ಒಂದು ಕಡೆಯಿಂದ ಖುಷಿ ಆಗ್ತಾ ಇತ್ತು. ಏನು ಅವರು ಹೆಚ್ಚು ತಮ್ಮ ಬಗ್ಗೆ ಹೇಳ್ಕೊಳ್ಳೋದಾಗಲಿ ಅಥವಾ ಇನ್ನೇನೋ ಹೇಳೋದಾಗಲಿ ಹೇಳ್ತಾ ಇರಲಿಲ್ಲ. ಸೊ ನಿಮ್ಮ ಮುಂದಿನ ಜೀವನದ ಬಗ್ಗೆ ಭವಿಷ್ಯವನ್ನು ಕಟ್ಕೊಳ್ಳಿ, ಯಾವುದೇ ರೀತಿಯಾಗಿ ಸಮಾಜಕ್ಕೆ ನಿಮ್ಮಿಂದ ಕೊಡುಗೆ ಕೊಡೋಕ್ಕಾದರೆ ಕೊಡಿ, ಇಲ್ಲ ಅಂದರೆ ಸಮಾಜಕ್ಕೆ ನೀವು ಮುಳ್ಳಾಗೋದಕ್ಕೆ ಹೋಗಬೇಡಿ. ಸೊ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿ ಪ್ರೀತಿಯಿಂದ ವಂಚಿತರಾಗಬೇಡಿ. ಎಜುಕೇಷನ್ ಮುಗಿದ ಮೇಲೆ ಯಾವುದೋ ಒಂದು ಕೆಲಸವನ್ನು
ಸೇರಿಕೊಂಡ ನಂತರ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ದೂರ ಮಾಡೋದಕ್ಕೆ ಹೋಗಬೇಡಿ. ಹೆಂಡತಿ ಬಂದ ಮೇಲೆ ಹುಷಾರಾಗಿರಬೇಕು, ಆಯಿತಾ? ಹೆಂಡತಿ ಬಂದ ಮೇಲೆ ಹುಷಾರಾಗಿರಲಿಲ್ಲ ಅಂತಂದರೆ ತಂದೆ ತಾಯಿಗಳು ದೂರ ಆಗುವಂಥ ಪರಿಸ್ಥಿತಿ ಇರುತ್ತೆ. ಈ ರೀತಿಯಾದಂಥ ಒಂದಿಷ್ಟು ಬುದ್ಧಿ ಮಾತುಗಳನ್ನು ಹೇಳ್ತಾ ಇದ್ರು. ಅವರ ಮುಗ್ಧತೆ ನಿಜಕ್ಕೂ ಎಷ್ಟೊಂದು ಮುಗ್ಧವಾಗಿದ್ದಾರೆ. ಇವರೆಲ್ಲ ಈ ರೀತಿಯಾದಂಥ ಸಾಧನೆ ಮಾಡೋದಕ್ಕೆ ಇವರ ಮುಗ್ಧತೆಯೇ ಕಾರಣನ? ಸೊ ಇವರಲ್ಲಿ ಯಾವುದೇ ರೀತಿಯಾಗಿ ನಾನು ಏನೋ ಮಾಡಿದ್ದೀನಿ, ನನಗೆ ಒಂದು ಏನೇನೋ ಪ್ರಶಸ್ತಿಗಳು ಬಂದಿದೆ, ನನಗೆ ಗೌರವ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಗರ್ವ ಆಗಲಿ ದುರಹಂಕಾರ ಆಗಲಿ ಯಾವುದೂ ಕೂಡ ಅವರಲ್ಲಿ ಕಾಣ್ತಾ ಇರಲಿಲ್ಲ. ಸೊ ಕೆಲವೊಂದಿಷ್ಟು ನನ್ನ ಜೊತೆಗೆ ಕೂಡ ಸಹಪಾಠಿಗಳು ಇದ್ದರು, ಹೆಣ್ಣು ಮಕ್ಕಳು ಕೂಡ ಇದ್ದರು. ಹೆಣ್ಣು ಮಕ್ಕಳಿಗೂ ಕೂಡ ಹೇಳ್ತಾ ಇದ್ರು, 18 ವರ್ಷ ನಿಮ್ದು ಆಗೋಗಿದೆ ಅಂದಮೇಲೆ ನೀವು ಮದುವೆ ಆಗಿಬಿಡಬೇಕು, ನೀವು ಕೆಲಸ ಅದು ಇದು ಅಂತ ಹೋಗಿ ಮನೆಯವ್ರಿಗೆಲ್ಲ ನೋವು ಕೊಡಬಾರ್ದು. ಸೊ ಮನೆ ತಂದೆ ತಾಯಿ ಹೇಳಿರುವಂಥ ಹುಡುಗನ್ನೇ ಮದುವೆ ಆಗಬೇಕು. ಈಗಲೂ ಕೂಡ ಮನೆಯವ್ರ ಮಾತನ್ನ ಕೇಳಿ ಮನೆಯವರು ತೋರಿಸಿರುವಂಥ ಹುಡುಗನ್ನೇ ಮದುವೆ ಆಗಬೇಕು. ಲವ್ ಮ್ಯಾರೇಜು ಅದು ಇದು ಅಂತ ಹೋಗಕ್ಕೆ ಹೋಗ್ಬೇಡಿ. ಈ ರೀತಿಯಾದಂಥ ಬುದ್ಧಿ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು. ನಿಜಕ್ಕೂ ಅವುಗಳನ್ನೆಲ್ಲವೂ ಕೂಡ ನಾನು ಇವರು ಇಲ್ಲ ಅಂದ ತಕ್ಷಣವೇ ನೆನೆಸ್ಕೊಂಡ್ಬಿಟ್ಟೆ. ನೆನೆಸ್ಕೊಂಡಾಗ ಒಂಥರ ನನಗೆ ಗೊತ್ತಿಲ್ಲ ಹಾಗೆ ಕಣ್ಣಲ್ಲಿ ನೀರು ಬರೋದಕ್ಕೂ ಕೂಡ ಪ್ರಾರಂಭಿಸಿಬಿಡ್ತು. ಎಂಥ ಮುಗ್ಧತೆ, ಎಂಥ ಒಂದು ರತ್ನವನ್ನು ನಾವು ಇವತ್ತು ಕಳೆದುಕೊಂಡು ಬಿಟ್ವಿ ಅನ್ನೋ ರೀತಿಯಲ್ಲಿ ಒಂದಿಷ್ಟು ನೋವಾಯಿತು. ಅದೇ ರೀತಿಯಾಗಿ ಇವರ ಜೊತೆಗೆ ಕಳೆಯೋದಕ್ಕೆ ಅಥವಾ ಇವ್ರ ಜೊತೆ ಕಾಲ ಕಳೆಯೋದಕ್ಕೆ ಒಂದು ಅವಕಾಶ ಕೂಡ ನನಗೆ ಸಿಕ್ಕಿತ್ತಲ್ಲ. ಸೊ ಅದೊಂದು ದೊಡ್ಡ ಖುಷಿ ಕೂಡ ನನಗೆ ಕೊಡ್ತು. ಇಂಥವರ ಜೊತೆ ಕಾಲವನ್ನು ಕಳೆಯೋದಕ್ಕೂ ಒಂದು ಪುಣ್ಯ ಮಾಡಿರಬೇಕು ಅಂತ ಅನಿಸ್ಬಿಡ್ತು. ಸೊ ಇವರು ಮಾಡಿರ್ತಕ್ಕಂಥ ಅಥವಾ ಇವರು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳು ನನಗೆ ಇವತ್ತಿಗೂ ಕೂಡ ಖಂಡಿತವಾಗಿಯೂ ಯಾವುದೇ ಕ್ಷಣಕ್ಕೂ ಕೇಳಿದ್ರು ಕೂಡ ಅಥವಾ ಯಾವುದೇ ಕ್ಷಣ ನೆನೆಸ್ಕೊಂಡ್ರು ಕೂಡ ಅದು ಯಾವತ್ತೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ನನ್ನ ಉಸಿರಿರೋವರೆಗೂ ಕೂಡ ಎಲ್ಲವನ್ನು ಕೂಡ ಗಮನಿಸಿದ್ರೆ ಸೊ ಇಂಥ ಒಂದು ರತ್ನವನ್ನು ನಾವು ಕಳೆದುಕೊಂಡು ಬಿಟ್ವಲ್ಲ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಬೇಜಾರು ಕೂಡ ಆಗುತ್ತೆ. ಸೊ ಇಂಥದ್ದೆಲ್ಲವೂ ಕೂಡ ಇರುತ್ತೆ. ಇನ್ನು ಸಹಜವಾಗಿ ಯಾರೇ ಭೂಮಿ ಮೇಲೆ ಬಂದಿದ್ವಿ ಅಂದ ತಕ್ಷಣ ಯಾರೂ ಕೂಡ ಇಲ್ಲೇ ಇರೋದಕ್ಕೆ ಸಾಧ್ಯವಿಲ್ಲ. ವಯಸ್ಸಾಗ್ತಾ ಇದ್ದಂಗೆ ಕೆಲವು ಜನ ಸತ್ತು ಹೋಗ್ತಾರೆ, ಕೆಲವೊಂದಿಷ್ಟು ಜನ ಭೂಮಿಗೆ ಭಾರವಾಗಿ ಸತ್ತು ಹೋಗ್ತಾರೆ. ಸೊ ಎಲ್ಲರಿಗೂ ಒಂದಲ್ಲ ಒಂದು ದಿನ ಸಾವು ಬಂದೇ ಬರುತ್ತೆ. ಆದರೆ ಆ ಸಾವು ಎಷ್ಟು ಜನರಿಗೆ ನೋವನ್ನು ಮಾಡುತ್ತೆ, ಆ ಸಾವು ಎಷ್ಟು ಜನರಿಗೆ ತುಂಬ ಪ್ರೀತಿಯನ್ನು ಕೊಟ್ಟಿರುತ್ತೆ. ಸೊ ಇಂಥದ್ದೆಲ್ಲವೂ ಕೂಡ ಲೆಕ್ಕ ಆಗುತ್ತೆ. ಇವತ್ತು ಸಾಲು ಮರದ ತಿಮ್ಮಕ್ಕನವರು ನಮ್ಮೊಟ್ಟಿಗೆ ಇಲ್ಲ ಅಂದರೂ ಕೂಡ ಇವತ್ತು ಅವರ ಸಾವು ಸಾಕಷ್ಟು ಜನರಿಗೆ ಪ್ರೇರಣೆಯಾಗಿದೆ. ಅವರನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಸೊ ಯಾವುದೇ ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ, ಅಂದರೆ ಯಾವುದೇ ರೀತಿಯಾದಂಥ ಒಂದು ದುರಾಸೆಯನ್ನು ಇಟ್ಕೊಳ್ಳದೆ ಪರಿಸರಕ್ಕೆ ಅಥವಾ ಮರಗಳನ್ನು ನಟ್ಟು ಒಂದು ತಾಯಿಯಾಗಿ ತನ್ನ ಮಕ್ಕಳಂತೆ ಆ ಮರಗಳನ್ನು ಲಾಲನೆ ಪೋಷಣೆ ಎಲ್ಲವನ್ನು ಕೂಡ ಮಾಡಿದ್ರಲ್ಲ, ನಿಜಕ್ಕೂ ಇವರ ಈ ಪ್ರೀತಿಗೆ, ನಿಜಕ್ಕೂ ಇವರ ಪರಿಸರದ ಮೇಲೆ ಇರುವಂತಹ ಪ್ರೀತಿಗೆ ಎಲ್ಲರೂ ಕೂಡ ತಲೆ ಬಾಗಿಸಲೇಬೇಕು. ಸೊ ಅಂತಹ ಒಂದು ವ್ಯಕ್ತಿ ಇವತ್ತು ನಮ್ಮೊಟ್ಟಿಗೆ ಕಳೆದೋಗಿದ್ದಾರೆ ಅಥವಾ ಇವತ್ತು ನಮ್ಮೊಟ್ಟಿಗೆ ಅವರಿಲ್ಲ. ಸೊ ಇಂಥದ್ದೊಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸೊ ಅದೇನೇ ಇರಲಿ, ವಯೋಸಹಜ ಕಾಯಿಲೆಯಿಂದ ಇವರು ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ಕುರಿತಾಗಿ ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಅದರ ಬಗ್ಗೆ ನಾನು ಹೆಚ್ಚು ವಿವರವನ್ನು ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೆಚ್ಚು ವಿವರವನ್ನು ಕೂಡ ನಾನು ಕೊಡೋದಿಲ್ಲ. ಯಾಕೆಂತಂದರೆ ಸಾಕಷ್ಟು ಪ್ರಸಾರಗಳು ಆಗ್ತಾ ಇದ್ದಾವೆ ಮಾಧ್ಯಮದಲ್ಲಿ, ಏನು ಎಂತ ಪ್ರತಿ ಇಂಚಿಂಚು ಮಾಹಿತಿಗಳೆಲ್ಲವೂ ಕೂಡ ಪ್ರಸಾರವಾಗ್ತಾ ಇದ್ದಾವೆ. ಹಾಗಾಗಿ ಅದರ ಕುರಿತು ನಾನು ಹೆಚ್ಚು ವಿವರವನ್ನು ಕೊಡ್ತಾ ಹೋಗೋದಿಲ್ಲ. ಅವರೊಟ್ಟಿಗೆ ಕಳೆದಿರ್ತಕ್ಕಂಥ ದಿನಗಳು ಹೇಗಿದ್ವು ಎಂಬುದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮೊಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ. ಸೊ ವಿಶೇಷವಾಗಿ ನಿಮಗೆ ಸಾಲು ಮರದ ತಿಮ್ಮಕ್ಕ ಬಗ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.